ಸರ್, ಈಗ ಇಡೀ ಕುಟುಂಬದ ಜೊತೆಗಿದೆ, ಕುಟುಂಬದ ಆಪ್ತರೊಬ್ಬರನ್ನ ಮಿಸ್ ಮಾಡ್ಕೊಂಡಿದ್ರಿ, ಆ ಬಗ್ಗೆ ಮಾತಾಡಿದ್ರಿ ದರ್ಶನ್ ಸರ್ ಅನುಪಸ್ಥಿತಿಯಲ್ಲಿ. ಒಂದು ಮಾಹಿತಿ ಪ್ರಕಾರ ಒಂದು 2-3 ಸಾರಿ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡುವಂಥದ್ದಾಗಿತ್ತು. ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲಿಗೆ ಆ ಗಳಿಗೆ ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ನಾವು ಲಗ್ನ ಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ, ಏನು ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ August 11th ಅನ್ನೋದು ಒಂದು ಓಕೆ, ಈ ಮಾಗನೇ ಡೇಟ್ ಚೆನ್ನಾಗಿರುತ್ತೆ, ನಿನಗೂ ಒಂದು 2-3 ಆಪ್ಷನ್ ಇಟ್ಕೊಂಡಿದ್ದೆ ನಾನು. ಆಗಸ್ಟಲ್ಲಿ ಒಂದು 2-3 ಡೇಟ್ ಇತ್ತು. ಸೊ ಹಂಗಾಗಿ ಅವರು 11th ಡೇಟ್ ಕೊಟ್ಟರು, 11th ಡೇಟ್ನ ಕೊಟ್ಟಿದ್ರು. ಅದಾಗಿ ಸ್ವಲ್ಪ ದಿವಸಕ್ಕೆ ಈ ಥರ ಒಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೆ ಗೊತ್ತಿತ್ತು ಡೇಟ್ ಅನ್ನೋದು ಅಂತ. ಹಾಗಾಗಿ ನಾವು ನಾನು ತುಂಬ ಒಂಥರ ಡೈಲಮದಲ್ಲಿ ಏನು ಮಾಡಬೇಕು ಯಾಕಂದರೆ ಎಲ್ಲಕ್ಕಿಂತ ನಾನು ನೋಡಿದೆ ನಮ್ಮ ತಾಯಿ ಬಿಟ್ಟರೆ ಬಾಸ್ನ ತುಂಬ ಹೆಚ್ಚು ಮದುವೆ ಮಾಡ್ಕೊಂತಿದ್ರು. ಎಲ್ಲಿದ್ರು ಅಲ್ಲಿಂದ ಬ್ಲೆಸ್ ಮಾಡ್ತಾರೆ. ಬಂದಾಗ ವಿಲ್ ಗೋ ಅಂಡ್ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್. ಅದರ ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲನೂ. ಅವಾಗ ಅನಿಸುತ್ತೆ ಅದು ನಮ್ಮ ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು, ನಮ್ಮ ಆತ್ಮೀಯರು ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ. ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷನಲ್ ಮಾಡುತ್ತೆ. ಸೊ ಅದೇ ಆಗಿದೆ ನನಗೆ. ಥ್ಯಾಂಕ್ ಯು. ಸರ್, ಈಗ ಇಡೀ ಕುಟುಂಬದ ಜೊತೆಗಿದೆ, ಕುಟುಂಬದ ಆಪ್ತರೊಬ್ಬರನ್ನ ಮಿಸ್ ಮಾಡ್ಕೊಂಡಿದ್ರಿ, ಆ ಬಗ್ಗೆ ಮಾತಾಡಿದ್ರಿ ದರ್ಶನ್ ಸರ್ ಅನುಪಸ್ಥಿತಿಯಲ್ಲಿ. ಒಂದು ಮಾಹಿತಿ ಪ್ರಕಾರ ಒಂದು 2-3 ಸಾರಿ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡುವಂಥದ್ದಾಗಿತ್ತು. ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲಿಗೆ ಆ ಗಳಿಗೆ ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ನಾವು ಲಗ್ನ ಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ, ಏನು ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ August 11th ಅನ್ನೋದು ಒಂದು ಓಕೆ, ಈ ಮಾಗನೇ ಡೇಟ್ ಚೆನ್ನಾಗಿರುತ್ತೆ, ನಿನಗೂ ಒಂದು 2-3 ಆಪ್ಷನ್ ಇಟ್ಕೊಂಡಿದ್ದೆ ನಾನು. ಆಗಸ್ಟಲ್ಲಿ ಒಂದು 2-3 ಡೇಟ್ ಇತ್ತು. ಸೊ ಹಂಗಾಗಿ ಅವರು 11th ಡೇಟ್ ಕೊಟ್ಟರು, 11th ಡೇಟ್ನ ಕೊಟ್ಟಿದ್ರು. ಅದಾಗಿ ಸ್ವಲ್ಪ ದಿವಸಕ್ಕೆ ಈ ಥರ ಒಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೆ ಗೊತ್ತಿತ್ತು ಡೇಟ್ ಅನ್ನೋದು ಅಂತ. ಹಾಗಾಗಿ ನಾನು ತುಂಬ ಒಂಥರ ಡೈಲಮದಲ್ಲಿ ಏನು ಮಾಡಬೇಕು ಯಾಕಂದರೆ ಎಲ್ಲಕ್ಕಿಂತ ನಾನು ನೋಡಿದೆ ನಮ್ಮ ತಾಯಿ ಬಿಟ್ಟರೆ ಬಾಸ್ನ ತುಂಬ ಹೆಚ್ಚು ಮದುವೆ ಮಾಡ್ಕೊಂತಿದ್ರು. ಎಲ್ಲಿದ್ರು ಅಲ್ಲಿಂದ ಬ್ಲೆಸ್ ಮಾಡ್ತಾರೆ. ಬಂದಾಗ ವಿಲ್ ಗೋ ಅಂಡ್ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್. ಅದರ ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲನೂ. ಅವಾಗ ಅನಿಸುತ್ತೆ ಅದು ನಮ್ಮ ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು, ನಮ್ಮ ಆತ್ಮೀಯರು ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ. ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷನಲ್ ಮಾಡುತ್ತೆ. ಸೊ ಅದೇ ಆಗಿದೆ ನನಗೆ.